ಸಿ ವೆನ್ ಇಟ್ ಕಮ್ಸ್ ಟು ದಟ್ ನನಗೆ ಪರ್ಸ್ನಲಿ ನಾನು ಇವತ್ತವರೆಗೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಬಿಕಾಸ್ ಎಲ್ಲರಿಗೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾನು ಏನು ಅಥವಾ ನನ್ನ ಬ್ಯಾಕ್ಗ್ರೌಂಡ್ ಏನು ಅನ್ನೋದು ಗೊತ್ತಿರೋದಕ್ಕೆ ಮೇ ಬಿ ನನಗೆ ಆಗಿಲ್ಲ ಅನ್ಸುತ್ತೆ. ಆ್ಯಂಡ್ ಇದ್ರ ಬಗ್ಗೆ ಹೇಳಿದ್ರೆ ಐ ಡೋಂಟ್ ಥಿಂಕ್ಸ್ ಇಟ್ ಈಸ್ ವೆರಿ ಗುಡ್. ಯಾಕಂದರೆ ಸಿನಿಮಾ ಅಂತ ಅಂದರೆ ನಾವೆಲ್ಲರೂ ಪೂಜಿಸ್ತೀವಿ. ಸಿನಿಮಾ ನಾವು ಶುರು ಮಾಡೋದೇ ಒಂದು ಮುಹೂರ್ತದಿಂದ. ಇದೆಲ್ಲ ನಮಗೊಂದು ನಾವು ಒಂದು ಸೆಟ್ಟಿಗೆ ಹೋಗ್ಬೇಕಾದ್ರೆ ಏನೋ ಒಂದು ದೇವಸ್ಥಾನದ ಒಂದು ಫೀಲಿಂಗು, ಏನೋ ಒಂದು ಲವ್ ಅನ್ನೋ ಒಂದು ಪ್ಯಾಷನ್ ಇಟ್ಕೊಂಡು ನಾವೆಲ್ಲರೂ ಸಿನಿಮಾ ಮಾಡೋದು. ಇಲ್ಲಿ ಆ ಥರದನ್ನ ತಂದರೆ ಐ ಡೋಂಟ್ ಥಿಂಕ್ ಸೊ. ಇಟ್ ಇಸ್ ವೆರಿ ಗುಡ್. ಆ್ಯಂಡ್ ಆಲ್ಸೋ ಇದು ವ್ಯವಹಾರ ಅದು ಏನು ಮಾತಾಡ್ತಿದ್ದಾರೆ, ಐ ರಿಯಲಿ ಡೋಂಟ್ ನೋ. ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ದಟ್ ಕೈಂಡ್ ಆಫ್ ಗಾಸಿಪ್ಸ್. ಆ್ಯಂಡ್ ಯಾರೇ ಈ ಥರ ಮಾಡ್ತಿದ್ರು ಪ್ಲೀಸ್ ಡೋಂಟ್ ಡೂ, ಅಷ್ಟೇ ನಾನು ಹೇಳ್ಬೋದು. ಇದು ಇವಾಗ ಎರಡೂ ಕೈ ಸೇರಿದ್ರೆ ಚಪ್ಪಾಳೆ. ಈ ಕಡೆ ಹುಡುಗಿರು ಕರೆಕ್ಟ್ ಆಗಿರಬೇಕು, ಈ ಕಡೆ ಕೇಳ್ತಾ ಇರೋರು ಕರೆಕ್ಟ್ ಆಗಿರಬೇಕು. ಅವಕಾಶ ನೀವು ನನ್ನ ಲಿಮಿಟ್ ಇಷ್ಟೇ, ನಾನು ಮಾಡೋದಿಷ್ಟೇ ಅನ್ನೋದನ್ನ ನೇರ ನುಡಿಯಾಗಿ ಹೇಳಿದ್ರೆ ಯಾರು ನಮ್ಮ ಹತ್ರ ಏನೂ ಕೇಳಲ್ಲ. ನಾನು ಇಷ್ಟು, ನಾನು ಕೆಲಸ ಮಾಡ್ತೀನಿ, ನನ್ನ ಪೇಮೆಂಟ್ ಇಷ್ಟು ಅಂತ ಮಾತಾಡಬೇಕು, ಹೋಗಬೇಕು. ಅದು ಬಿಟ್ಟು ನೀವು ಎಕ್ಸ್ಟ್ರಾ ಎಲ್ಲ ಮಾತಾಡಿ ನನಗೆ ಇದಕ್ಕೆ ಎಕ್ಸ್ಟ್ರಾ ಪೇಮೆಂಟ್ ಕೊಡಿ, ಅದು ಮಾಡಿ ಇದು ಮಾಡಿದ್ರೆ ಇದು ಹೊಸಬ್ರಿಗೆ ಬರ್ತಿರೋರಿಗೆ ತುಂಬ ತೊಂದರೆ ಆಗುತ್ತೆ. ಆ್ಯಂಡ್ ಹಳುಬ್ರು ಇವಾಗ ಯಾರ್ಯಾರು ಇದ್ದಾರೆ ಅವ್ರ ಹೆಸರಿಗೂ ಇದು ಕಪ್ಪೆ. ಯಾಕಂದರೆ ಯಾರು ಏನೋ ಮಾಡ್ದಿರೋರು ಇವಾಗ ಒಂದು ಒಳ್ಳೆ ಪೊಸಿಷನಲ್ಲಿ ಇದ್ದು ಒಂದು ಒಳ್ಳೆ ಸಿನಿಮಾಗಳು ಮಾಡ್ಕೊಂಡು ಅವಾಗಿನ ಏನೋ ಹೆಸರು ಮಾಡ್ತಿರ್ತಾರೆ. ಓ ಇವರು ಇದೇ ರೀತಿ ಮಾಡಿದಾರೇನೋ ಅಂತ ಜನ ಕಮೆಂಟ್ ಮಾಡ್ತಾರೆ. ಆ್ಯಂಡ್ ಯಾರೇ ಮಾಡದೇ ಇರೋರೆಲ್ಲರೂ ಈ ಥರ ಓ ಹಿಂಗೇನಾ, ಸಿನಿಮಾ ಇಂಡಸ್ಟ್ರಿ ಹುಡುಗಿರಂದ್ರೆ ಇದೇ ಥರನಾ ಅಂತ ಅನ್ಕೊಂಡ್ಬಿಡ್ತಾರೆ. ಸೊ ಈ ಒಂದು ತಪ್ಪು ಕಾನ್ಸೆಪ್ಟ್ ಐ ಥಿಂಕ್ ಇಟ್ ಶುಡ್ ನಾಟ್ ಹ್ಯಾಪನ್. ಹೋಪ್ ಇಟ್ ಸ್ಟಾಪ್ಸ್ ವೆರಿ ಸೂನ್.